ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಒಂದು ದುಃಖಕರವಾದ ಸುದ್ದಿ ಇದೆ. ವಿಷ್ಣುವರ್ಧನ್ ಅವರ ಸ್ಮಾರಕ ಏನಿದೆ, ವಿಷ್ಣುವರ್ಧನ್ ಸ್ಮಾರಕ ಏನಿದೆ ಅದು ನೆಲಸಮ ಆಗಿದೆ. ಮಹಾಲಕ್ಷ್ಮಿ ಹಬ್ಬದ ದಿನವೇ ನೋವಿನ ಸುದ್ದಿ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕ ನೆಲಸಮ ಆಗಿದೆ. ಮಾಹಿತಿ ಹಂಚಿಕೊಂಡು ಕಣ್ಣೀರಿಟ್ಟ ನಿರ್ದೇಶಕ ರವಿ ಶ್ರೀವತ್ಸ. ನಮ್ಮ ದೇವರ ಗುಡಿಯನ್ನು ಇಂದು ನೆಲಸಮ ಮಾಡಿದ್ದಾರೆ. ಇದು ನನ್ನ ಯಜಮಾನರು ಮಲಗಿದ್ದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಸಣ್ಣ ಗೋಪುರ ಇತ್ತು. ಆ ಗೋಪುರವನ್ನು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ ಶ್ರೀವತ್ಸ ಅವರು. ನಮ್ಮ ಯಜಮಾನರನ್ನು ನೋಡಲು ಬಂದ್ರೆ ಗೇಟ್ ತೆಗೆಯುತ್ತಿಲ್ಲ, ಪೊಲೀಸರ ಸರ್ಪಗಾವಲು ಹಾಕಿಕೊಂಡು ಕೂತಿದ್ದಾರೆ. ನಿರ್ದೇಶಕ ಶ್ರೀವತ್ಸ ಕಣ್ಣೀರು ಹಾಕಿರುವಂತದ್ದು. ಇಲ್ಲಿ ಹೇಳೋರು ಕೇಳೋರು ಯಾರೂ ಕೂಡ ಇಲ್ಲ. ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಿ, ನಿರ್ದೇಶಕರು ಎಲ್ಲಿದ್ದೀರಿ, ಬನ್ನಿ ಸ್ವಾಮಿ, ನೆಲಸಮ ಆಗಿರುವ ನಮ್ಮ ಯಜಮಾನರನ್ನ ನೋಡಿ ಅಂತ ಹೇಳಿ ಫೇಸ್ಬುಕ್ ಲೈವ್ ನಲ್ಲಿ ಬಂದು ಶ್ರೀವತ್ಸ ಅವರು ಕಣ್ಣೀರನ್ನ ಹಾಕಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅವರ ಆಕ್ರೋಶವನ್ನ ಹೇಳಿದ್ದಾರೆ, ಅವರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನೋಡಿ, ಅಭಿಮಾನ್ ಸ್ಟುಡಿಯೋದಲ್ಲಿತ್ತು ವಿಷ್ಣುವರ್ಧನ್ ಅವರ ಸ್ಮಾರಕ. ನಮಗೆ ಹೆಸರು ತಂದ್ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ಇದು ಹೆಂಗೆ ಆ ಕಡೆ ತೋರಿಸೋದು? ಅಲ್ಲಿ ಕಾಣ್ತಾ ಇದೆಯಲ್ಲ, ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ನಮ್ಮ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟನ್ನ ತೆಗಿತಾ ಇಲ್ಲ. ಒಳಗಡೆ ಪೊಲೀಸರು ಸರ್ಪಗಾವಲು ಹಾಕೊಂಡು ಕೂತಿದ್ದಾರೆ. ಆರಕ್ಷಕರು ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ಗಳು ಹಾಕಿದ್ದಾರೆ. ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ, ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ದಿರೋ ಮಟ್ಟಕ್ಕೆ ಬಂದಿದ್ದೀವಿ. ನೆಮ್ಮದಿಯಾಗಿ ಮಲಗಿದ್ದ ಯಜಮಾನನ ಜಾಗ ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ನನ್ನ ಯಜಮಾನನ ಕಳ್ಕೊಂಡ ದಿನ ಅಲ್ಲ, ನಾವು ಅವ್ರನ್ನ ಕಳ್ಕೊಂಡಿದ್ದು. ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಯಾರು ಇಲ್ದಂಗ್ ಮಾಡಾಕ್ಬಿಟ್ರು, ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಟ್ರು. ಇವತ್ತು ಈ ಸಮಾಜ ನಮ್ಮನ್ನ ಅನಾಥರನ್ನಾಗಿ ಮಾಡಾಕ್ಬಿಡ್ತು. ಇಲ್ಲಿ ಯಾರಿಲ್ಲ, ಮೀಡಿಯಾ ಇಲ್ಲ, ದೊಡ್ಡವ್ರು ಯಾರು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಒಳಗಡೆ ಒಂದು 100 ಜನ ಪೊಲೀಸ್ನ ಹಾಕೊಂಡು ಭದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. VSSನವ್ರು ಎಲ್ಲಿದ್ದೀರಾ? ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ? ನಿರ್ದೇಶಕರು ಎಲ್ಲಿದ್ದೀರಾ? ಯಾರ್ಯಾರೆಲ್ಲಿದ್ದೀರಾ? ಬನ್ನಿ ಸ್ವಾಮಿ, ನೆಲಸಮ ಮಾಡ್ರೋ, ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ. ಯಾಕೆ ಸರ್? ಬರ್ರಿ ಸರ್, ನಾವು ಸಿನಿಮಾದವರು. ನಾನು ಒಳಗೋಗಿಲ್ಲ, ನಾನು ಕಾಂಪೌಂಡ್ ಬಿಟ್ಟು ಬರಲ್ಲ ಸರ್. ನಾನು ಬರಲ್ಲ ಸರ್, ಎತ್ತಾಕೊಂಡೋದ್ರೆ ನಾನು ಬರಲ್ಲ ಸರ್ ಇವತ್ತು. ಇಲ್ಲ ಸರ್, ನಾನು ರವಿ ಶ್ರೀವತ್ಸ, ಫಿಲಂ ಡೈರೆಕ್ಟರ್ ಸರ್. ನಾನು ಇಲ್ಲಿ ಇರ್ಬೇಕು ಸರ್. ನನ್ನ ಯಜಮಾನಂಗ್ ನನ್ನ ಮಗ ಸರ್. ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ, ಅಲ್ಲಿ ನಿಂತಿಲ್ಲ ಸರ್. ನಾನು ಬರಲ್ಲ ಸರ್, ಬಿಟ್ಬಿಡಿ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ. ಮಣ್ಣು ಮಾಡಾಕ್ಬಿಟ್ರಂತೆ, ಇನ್ನೇನು ಇಲ್ವಂತೆ ಸ್ವಾಮಿ, ನೋಡ್ಕೊಳ್ಳಿ.
ಪೊಲೀಸರವರ ದೌರ್ಜನ್ಯ ಹಿಡಿದು ಎಳಿತಾ ಇದ್ದಾರೆ ನೋಡ್ರಿ. ಇವತ್ತು ಸತ್ರು ಬಿಡಲ್ಲ, ಬನ್ನಿ ಎಲ್ಲರೂ ಬರೋವರೆಗೂ ನೋಡ್ರಿ, ಎಲ್ಲರೂ ಬಂದು ನೋಡ್ಕೊಳ್ಳಿ. ಎಲ್ಲಿಗೆ ಬಂದ್ವಿ ಸರ್ ನಾವು? ನಂಗೆ ಅನ್ನ ಕೊಟ್ಟ ದೇವರು, ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು, ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ಬಂದು ನಿಲ್ಲಕ್ಕೂ ಬಿಡ್ತಾ ಇಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ. ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್, 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ, 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್, ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ? ಎಲ್ಲಿ ಬರ್ಬೇಕು? ಯಾವ ಸ್ಟೇಷನ್ ಬರ್ಬೇಕು ಹೇಳಿ ಸರ್, ಅಲ್ಲಿ ಬರ್ತೀವಿ ಸರ್. 2 ನಿಮಿಷ ಬಿಟ್ಬಿಡಿ. ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್, ಹೊರಟೋಗ್ಬಿಡ್ತೀವಿ ನಾವೇ. ಮಾ ಭಾರತಿಯಮ್ಮ, ಬಂಡ್ರಮ್ಮ, ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತು ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತಿಯಮ್ಮ, ನನ್ನ ಯಜಮಾನ ಜಾಗ ನನ್ನ ನೆಲ್ಸಮ್ಮ ಮಾಡ್ಬಿಟ್ಟವ್ರೆ. ಭಾರತಿಯಮ್ಮ, ನಮ್ಮ ಯಜಮಾನಂಗಿರೋದು ನೀವು ಒಬ್ರೇಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ದೇವಸ್ಥಾನ ತರ ಇತ್ತಲ್ಲಮ್ಮ, ಈ ದೇವಗೂಡನ್ನು ಕಿತ್ತಾಕ್ಬಿಟ್ರಲ್ಲಮ್ಮ. ಅವ್ರ ದೂರ ಆದಾಗ ಕಣ್ಣಲ್ಲಿ ನೀರು ಹಾಕಿದ್ವಿ. ಅವ್ರಿದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದೇ ಇರೋ ಕಣ್ಣಲ್ಲಿ ನೀರು ಹಾಕಿದ್ವಿ. ಪ್ರಾಯಶಃ ಇದೇ ಕೊನೆ ಕಣ್ಣೀರ್ ಅನ್ಸುತ್ತೆ. ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ನಾವು ಕಣ್ಣೀರ್ ಹಾಕೋದು. 2ನೇ ಸರಿ ಸಾಯಿಸಿದ್ರು ಎಲ್ಲರೂ ಸೇರ್ಕೊಂಡು. 2ನೇ ಸರಿ ಹಬ್ಬನಪ್ಪ, ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟನ್ನು ಊಟ ಮಾಡಿ, 6 ಅಡಿ 3 ಅಡಿ ನೆಲ ಅಂದ್ರಯ್ಯ, ಈ ನೆಲಾನು ಕೊಡ್ದೆ ಇದನ್ನು ಕಿತ್ಕೊಂಡ್ಬಿಟ್ರಲ್ಲ. ಇನ್ನೇನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ? ಎಷ್ಟು ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರ್ರಯ್ಯ? ವರಮಹಾಲಕ್ಷ್ಮಿ ಕೊಟ್ಬಿಟ್ರಲ್ಲ. ಒಂದು ದೊಡ್ಡಗೂ ಎಲ್ಲ ಅಭಿಮಾನಿಗಳಿಗೆ ಅನ್ನ ಹಾಕಿದ ಅನ್ನತನ್ಗೆ. ಚೆನ್ನಾಗಿ ಕೊಟ್ರಿ, ಎಲ್ಲ ಚೆನ್ನಾಗಿ ಕೊಟ್ರಿ. ಚೆನ್ನಾಗಿರಿ. ಈ ಜಾಗದಲ್ಲಿ ಏನೇ ಬಂದ್ರು ಒಬ್ಬ ಬ್ರಾಹ್ಮಣನ ಶಾಪ, ಸುಟ್ಟು ಸರ್ವನಾಶನ ಆಗೋಗ್ತಾರೆ. ಯಾರೇ ಆ ಜಾಗದಲ್ಲಿ ಬಂದ್ರು, ಯಾರೇ ಬರ್ಲಿ, ಸುಟ್ಟು ರವರವಾದಿ ನರ್ಕ ಅನುಭವಿಸಿ ಸಾಯ್ತೀರಾ ಈ ಜಾಗದಲ್ಲಿ. ಯಾರು ಏನೇ ಮಾಡಿದ್ರು ಇದು ಒಬ್ಬ ಬ್ರಾಹ್ಮಣನ ಶಾಪ, ಕಣ್ಣೀರನ ಶಾಪ. ಹಬ್ಬದ ದಿವಸ ನಾನು ಹಾಕ್ತಿರೋ ಶಾಪ. ಕಟ್ಟಿ ಅದೇನ್ ಕಟ್ತಿರೋ ಇಲ್ಲಿ ನಾವು ನೋಡ್ತೀವಿ. ಯಾರ್ಯಾರೆಲ್ಲಿದ್ದೀರೋ ಕೊನೆ ಸರಿ ನೋಡ್ಕೊಂಬಿಡಿ. ಮಂಟಪ ಇದ್ದ ಜಾಗದಲ್ಲಿ ಇವತ್ತು ಬರೀ ಮಣ್ಣಿದೆ, ಅಲ್ಲಿ ಒಂದೇ ಒಂದು ಸೈಜ್ ಕಲ್ಲಿದೆ.
ಶಂಕು ಆಕಾರದಲ್ಲಿ ಕಟ್ಟಿದ್ರು, ನೆಮ್ಮದಿಯಾಗಿ ಮಲಗಲಿ ಅಂತ. ಸಂಪೂರ್ಣವಾಗಿ ಹೊರಟೋದ್ರು ನನ್ನ ಯಜಮಾನ, ಸಂಪೂರ್ಣವಾಗಿ ಹೊರಟೋದ್ರು. ಸಾಕಯ್ಯ, ಈ ಪ್ರಪಂಚ ಸಾಕು, ನಮ್ದವ್ರು ಸಾಕು, ಯಾರು ಬೇಡಯ್ಯ, ಹೊರಟೋಗ್ತೀನಯ್ಯ, ನನ್ನನ್ನು ಕಳ್ಸ್ಕೊಟ್ಬಿಡ್ರಯ್ಯ ಅಂತ. ಹೋಗಪ್ಪ ಯಜಮಾನ, ಅಟ್ಲೀಸ್ಟ್ ಈ ಹಬ್ಬದ ದಿವಸ ಆದ್ರೂ ನಿಮಗೆ ನೆಮ್ಮದಿ ಸಿಗ್ಲಿ. ನಮ್ಮ ಜೊತೆ ಇದ್ರಿ, ಅದನ್ನು ಕಸ್ಕೊಂಡ್ಬಿಟ್ರು ಎಲ್ಲ ಸೇರಿ. ಒಂದ್ಸರಿ ಹೋಗಿ ಆ ಜಾಗ ಮುಟ್ಟೋಣ ಅಂದ್ರೆ ಬಿಡ್ತಾ ಇಲ್ಲ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲಿದ್ದೀರಯ್ಯ, ಬಂಡ್ರಯ್ಯ. ಎಸ್, ನೋಡಿ, ವಿಷ್ಣುವರ್ಧನ್ ಅವರು ಎಂತಹ ದೊಡ್ಡ ನಟ, ಎಂತೆಂತಹ ಸಿನಿಮಾಗಳ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಈಗಲೂ ವಿಷ್ಣು ದಾದಾ ಅವರ ಅಭಿಮಾನಿಗಳು ಏರಿಯಾದಲ್ಲೆಲ್ಲ ಇದ್ದಾರೆ. ಈಗಲೂ ವಿಷ್ಣು ದಾದಾನ ಫೋಟೋ ಹಾಕೊಂಡು ಆಟೋ ಓಡಿಸೋರಿದ್ದಾರೆ. ಈಗಲೂ ವಿಷ್ಣು ದಾದಾನ ಫೋಟೋನ ಅವ್ರ ವಾಲ್ ಪೇಪರ್ ಅಲ್ಲಿ ಇಟ್ಕೊಳ್ಳೋರು ಇದ್ದಾರೆ. ಈಗಲೂ ವಿಷ್ಣು ದಾದಾ ಅವರ ಫೋಟೋನ ಅವರ ಬೈಕ್ ಮೇಲೆ ಅಂಟಿಸ್ಕೊಳ್ಳೋರು ಇದ್ದಾರೆ. ಈಗಲೂ ವಿಷ್ಣು ದಾದಾ ಅವರ ಸಾಂಗ್ ನ ಕೇಳೋರಿದ್ದಾರೆ, ಅವರ ಸಿನಿಮಾಗಳನ್ನ ನೋಡೋರಿದ್ದಾರೆ. ಆದ್ರೂ ಕೂಡ ವಿಷ್ಣುವರ್ಧನ್ ಅವರ ಸಮಾಧಿಗೆ ಒಂದು ನಿರ್ಣಯ ಅಂತಾನೆ ಆಗ್ಲಿಲ್ಲ, ಒಂದು ಸ್ಥಳ ನಿರ್ಣಯನೂ ಆಗ್ಲಿಲ್ಲ. ಅವ್ರಿಗೆ ಕೊಟ್ಟಂತ ಸ್ಥಳದಲ್ಲೂ ಕೂಡ ಒಂದೊಳ್ಳೆ ಸ್ಮಾರಕವನ್ನ ನಿರ್ಮಾಣ ಮಾಡಲಿಲ್ಲ. ಏನೋ ಹಂಗೋ ಹಿಂಗೋ ಯಾವುದೋ ಒಂದು ಕಟ್ಟಿದ್ರು, ಸುಮ್ಮನೆ ಒಂದು ಗೋಪುರ ತರನೋ ಒಂದು ಗುಡಿ ತರನೋ ಕಟ್ಟಿದ್ರು, ಬಟ್ ಅದು ಕೂಡ ಕರೆಕ್ಟಾಗಿ ನಿರ್ಮಾಣ ಮಾಡಿರ್ಲಿಲ್ಲ ಅಲ್ಲೂ ಕೂಡ. ಈಗ ವಿಷ್ಣುವರ್ಧನ್ ಅವರ ಸಮಾಧಿ ಮೈಸೂರಲ್ಲಿ ಒಂದಿದೆ, ಅದು ಸುಮ್ಮನೆ ಅಷ್ಟೇ. ವಿಷ್ಣುವರ್ಧನ್ ಅವರ ಸಮಾಧಿ ಅದು ಸುಮ್ಮನೆ. ಬಟ್ ಆದ್ರೆ ಎಲ್ಲಾ ವಿಧಿವಿಧಾನಗಳು, ಕ್ರಿಯೆಗಳು ನಡೆದಿದ್ದು, ವಿಷ್ಣುವರ್ಧನ್ ಅವರ ಕ್ರಿಯೆಗಳು ನಡೆದಿದ್ದು ಈ ಅಭಿಮನ್ಯು ಸ್ಟುಡಿಯೋದಲ್ಲಿ. ಈಗ ವಿಷ್ಣುವರ್ಧನ್ ಅವರ ಅಸ್ಥಿ ಪಂಜರವನ್ನ ಎತ್ಬಿಟ್ಟು ಹಂಗೆ ನೆಲಸಮ ಮಾಡ್ಬಿಡ್ತಾರಲ್ಲ, ಹಂಗೆ ಸಮಾಧಿ ಮಾಡ್ಬಿಟ್ರಲ್ಲ. ಈಗ ವಿಷ್ಣುವರ್ಧನ್ ಅವರ ಸಮಾಧಿ ಮೇಲೆ ನೀವು ಏನಾದ್ರೂ ಒಂದು ಕಟ್ಟೋದಕ್ಕೆ, ಒಂದು ಇದು ಮಾಡೋದಕ್ಕೆ ಹೋಗಿದ್ರೆ, ಹಂಗಾದ್ರೆ ವಿಷ್ಣುವರ್ಧನ್ ಅವ್ರಿಗೆ ಬೆಲೆ ಎಲ್ಲಿ ಕೊಟ್ರಿ? ಈಗ ರಾಜ್ಕುಮಾರ್ ಅವರಾಗಿರ್ಬೋದು, ಅವ್ರಿಗೆ ಎಂತ ಒಂದು ಒಳ್ಳೆ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದೀರಿ. ಅದ್ರ ಜೊತೆಗೆ ದೊಡ್ಡ ಯಾರು ವ್ಯಕ್ತಿ ಅಂದ್ರೆ ಹಿರಿಯ ಕಲಾವಿದರು ಸತ್ರು, ಅವ್ರಿಗೂ ಎಂತೆಂಥ ದೊಡ್ಡ ಸ್ಮಾರಕಗಳ ನಿರ್ಮಾಣವಾಗಿದೆ, ಸಮಾಧಿ ನಿರ್ಮಾಣವಾಗಿದೆ. ಆದ್ರೆ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಯಾವಾಗ್ಲೂ ಕಾಂಟ್ರವರ್ಸಿನೇ ಅವರ ಸಮಾಧಿ ವಿಚಾರದಲ್ಲಿ. ಈಗ ಸಮಾಧಿಯನ್ನೇ ನೆಲಸಮ ಮಾಡಿ ಅಲ್ಲಿದ್ದಂಥ ಪುಟ್ಟ ಗೋಪುರ, ಒಂದು ಪುಟ್ಟ ಗುಡಿಯನ್ನು ಕೂಡ ನೆಲಸಮ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ಎಷ್ಟು ನೋವಾಗಿರಲ್ಲ. ಈ ನೋವನ್ನ ವ್ಯಕ್ತವನ್ನ ಪಡಿಸಿದ್ದಾರೆ ಶ್ರೀವಾತ್ಸ್ ಅವರು, ರವಿ ಶ್ರೀವಾತ್ಸ್ ಅವರು ಡೈರೆಕ್ಟರು. ಅವರು ಬೇಜಾರನ್ನ ವ್ಯಕ್ತಪಡಿಸಿರುವಂಥದ್ದು, ನನ್ನ ದೇವರ ಗುಡಿಯನ್ನ ನೀವು ನೆಲಸಮ ಮಾಡಿದ್ರಲ್ಲ ಅಂತ ಹೇಳಿ. ಸೊ ಏನಾದರೂ ಒಂದು ಸರ್ಕಾರ ತೀರ್ಮಾನ ತಗೋಬೇಕು. ಈಗ ವಿಷ್ಣುವರ್ಧನ್ ಅವರ ಗುಡಿನ ನೆಲಸಮ ಮಾಡಿದ್ದೀರಾ, ಅಭಿಮಾನಿಗಳು ಎಲ್ಲಿ ಹೋಗ್ಬೇಕು? ಹಾಗಾದ್ರೆ ಮೈಸೂರಿಗೆ ಹೋಗಕ್ಕಾಗತ್ತಾ? ಅಲ್ಲಿ ಅವರ ವಿಧಿವಿಧಾನಗಳು ಅಲ್ಲಿ ನಡೆದಿರ್ಲಿಲ್ವಲ್ಲ, ವಿಷ್ಣುವರ್ಧನ್ ಅವ್ರನ್ನ ಅಲ್ಲಿ ಊತಿರ್ಲಿಲ್ವಲ್ಲ. ಸೊ ಇಲ್ಲಿ ಊತಿದ್ದು ಅವ್ರಿರೋದೇ ಇಲ್ಲಿ. ನೀವು ಇಲ್ಲಿರುವಂತ ಜಾಗವನ್ನೇ, ನೀವು ವಿಷ್ಣುವರ್ಧನ್ ಅವರ ಜಾಗವನ್ನೇ ಕಿತ್ಕೊಂಡು ಏನ್ ಮಾಡ್ಬೇಕಂತಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬದ ದಿನನೇ, ಅದು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ನೀವು ನೋವನ್ನ ಕೊಟ್ಟಿರುವಂತದ್ದು. ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಅವರೇ ಎಲ್ಲಿ ತಗೊಂತಾರೋ ಅಥವಾ ಅವರೇ ಎಲ್ಲಿ ಕಿತ್ಕೊಂತಾರೋ, ಅವ್ರಿಗೆ ಎಲ್ಲಿ ಬೇಕಾಗಿರುತ್ತೋ ಅಲ್ಲೆಲ್ಲ ಅವರ ಏನೋ ಬೇಲಿಗಳನ್ನ ಹಾಕೋಬಿಡ್ತಾರೆ. ಸೊ ಹೀಗಿದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಬಟ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಪಾಪ ಎಷ್ಟು ದುಃಖ ಆಗಿರುತ್ತೆ. ಅದು ಈ ಹಬ್ಬದ ನಿಜವಾಗ್ಲೂ ಎಲ್ರಿಗೂ ಬೇಜಾರಾಗುವಂತ ಸಂಗತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.